ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಕಾಲೇಜುಗಳಿಗೆ ಬಸ್ಸನ್ನು ಬಿಡದ ಕೆಎಸ್ಆರ್ಟಿಸಿಗೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಮಾಡುತ್ತಿರುವ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಹೇಳಿ ಧಿಕ್ಕಾರ. ಬೇಕು ಬಸ್ ಬೇಕು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆ ಮಾಡ್ತಿರ್ತಕ್ಕಂಥ ಓದಿಗೆ ಹೋಗ್ಲಿಕ್ಕೆ ಬಸ್ಸನ್ನು ಬಿಡದ ಕೆಎಸ್ಆರ್ಟಿಸಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಪರಿಷತ್ ಮಂಡ್ಯ ವತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ನಗರದ ನಾನಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬಸ್ಸಿನ ಸಮಸ್ಯೆನ ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ರು. ಇವತ್ತು ಏನಾಗಿದೆ ಅಂತಂದರೆ 10 ಗಂಟೆಗೆ ಕಾಲೇಜ್ ಇರ್ತದೆ, 8:15ಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಿಂಡಿಯನ್ನು ಕೂಡ ತಿನ್ನಲಿಕ್ಕೆ ಆಗದಲೇ ಬಸ್ ಸ್ಟಾಪ್ನಲ್ಲಿ ಬಂದು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಅವರೂರಿಂದ ನಗರಕ್ಕೆ ತಲುಪಲು ಕೇವಲ 20 ನಿಮಿಷ 30 ನಿಮಿಷ ಟೈಮ್ ಸಾಕು. ಆದರೆ ಬಸ್ಗಳು ಇನ್ ಟೈಮ್ಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ 1-1.5 ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ. ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡ್ದಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋಂತಹ ಲೋ ಬಿ ಪಿ ಆಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ. ಇವತ್ತು ನಾವು ಹೇಳ್ತಿರೋದು ಇಷ್ಟೇ, ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು. ಪೀಕ್ ಅವರ್ಸಲ್ಲಿ ರೂರಲ್ ಭಾಗದಿಂದ ಸಿಟಿಗಳಿಗೆ ಬಸ್ ಬೇಕು. ಮತ್ತು ಇವತ್ತೇನು ಕಾಲೇಜ್ಗಳು 4:30-5 ಗಂಟೆಗೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ಗಳು ಅವರು ಮನೆಗೆ ಹೋಗಿ ತಲುಪೋಷ್ಟೊತ್ತಿಗೆ 6:30-7 ಗಂಟೆ ಆಗುತ್ತೆ. ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಕಳ್ಸೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ಲಾಗುತ್ತೆ. ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಯಾರಪ್ಪ ಅನ್ನೋಂಥ ಭಯದಿಂದ ಹೈಯರ್ ಎಜುಕೇಷನ್ಗೂ ಇವತ್ತು ಹೆಣ್ಮಕ್ಳನ್ನ ಕಳ್ಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಏನು ಶಕ್ತಿ ಯೋಜನೆ ಬಂದಿದೆ ಅದರಿಂದ ಸಮಸ್ಯೆ ಆಗಿಲ್ಲ, ಅದು ನಾವು ಸ್ವಾಗತ ಮಾಡ್ತೇವೆ. ಆದರೆ ಅದರಿಂದ ಏನು ಹೆಚ್ಚುವರಿ ಬಸ್ಗಳನ್ನು ರೆಡ್ಯೂಸ್ ಮಾಡಿದ್ರು, ಅದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕಳೆದ 1.5 ವರ್ಷದಿಂದ ಕೂಡ ಮನವಿ ಅಥವಾ ಏನು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಗಮನಾರ್ಹ ಬದಲಾವಣೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಏನು ಹೋರಾಟ ಮಾಡಿದ್ದೇವೆ, ಇದರ 1 ತಿಂಗಳ ಕಾಲಾವಕಾಶವನ್ನು ಕೆಎಸ್ಆರ್ಟಿಸಿ ಸಂಸ್ಥೆಗೆ ನಾವು ಮಂಡ್ಯ ಕೊಡ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ಬಸ್ಗಳು ಮತ್ತು ಹೆಚ್ಚುವರಿ ಬಸ್ಗಳು ಬೇಕು. 100 ಜನ 150 ಜನ ಒಂದು ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದರೆ ಕೇವಲ 80 ಜನ ಹೋಗ್ತಾರೆ. ಇನ್ನೊಂದು 80 ಜನ ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾರೆ. 1-1.5 ಗಂಟೆ ಲೇಟಾಗಿ ಬಂದರೆ ಅವರಿಗೆ ಇದು ಏನು ಅಟೆಂಡೆನ್ಸ್ ಸಿಗಲ್ಲ. 75%ಗಿಂತ ಕಡಿಮೆ ಅಟೆಂಡೆನ್ಸ್ ಇದ್ದರೆ ಅವರಿಗೆ ಏನು ಎಕ್ಸಾಮಿನೇಷನ್ಗೂ ಕೂಡ ಕೂರಿಸಲ್ಲ. ಈ ಪರಿಸ್ಥಿತಿ ಎದುರಾಗಿದೆ. 1 ತಿಂಗಳೊಳಗಡೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟು ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳಿಂದ ದೊಡ್ಡ ಒಂದು ಹೋರಾಟವನ್ನು ಮಾಡ್ತೇವೆ. ಅವ್ರಿಗೆ ರೋಡು ಚೆನ್ನಾಗಿಲ್ಲ, ಬಸ್ ಬರೋದಿಲ್ಲ ಅಂತ ಅಂದಿದ್ರು. ರೋಡ್ ಮಾಡಿಸ್ಕೊಟ್ರು. ಕಂಪ್ಲೇಂಟ್ ಮಾಡಿದ್ದಕ್ಕೆ ವೋಟ್ ಎಲೆಕ್ಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ರೋಡ್ ಮಾಡಿಸ್ಕೊಟ್ರು. ಇವಾಗ 8:15 ಮತ್ತು 2:15 ಒಂದು ನಾವು ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಬಂದು ಬಸ್ ಹತ್ತಬೇಕು. ನಾವು ಲೇಟಾಗಿ ಬರೋದು ಬಂದರೆ ಪ್ರಿನ್ಸಿಪಲ್ ಸರು ಬೈತಾರೆ, ಬೈದು ಇದು ಮಾಡ್ತಾರೆ ಸರ್. ಆಮೇಲೆ ಪೇರೆಂಟ್ಸ್ ಕರ್ಕೊಬರ್ಬೇಕು, ಇಲ್ಲಾಂದರೆ ಕ್ಲಾಸಿಗೆ ಸೇರಿಸಲ್ಲ, ಹಂಗೆ ಹಿಂಗೆ ಅಂತ ಅಂತಾರೆ. ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್. ಗಾಂಧಾಳು ರಶ್ ನಿಲ್ಸೋದೇ ಇಲ್ಲ, ಬಸ್ಸೇ ಇಲ್ಲ ನಮ್ಮೂರಿಗೆ. ಆ್ಯಕ್ಚುಲಿ 8:15 8:15 ಮತ್ತು 8:15 2:15 ಮಧ್ಯಾಹ್ನದ ಸಂಜೆ ಹೊತ್ತು ಬಸ್ ಇಲ್ಲ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು. ಬಸ್ ಇಲ್ಲ ಅಣ್ಣ. ಮನೆಯಿಂದ 8 ಗಂಟೆಗೆ ಬಂದರೆ ಕಾಲೇಜ್ಗೆ ಹೋಗೋ 10 ಗಂಟೆ 10:30 ಆಯ್ತದೆ. ನಮ್ಮ ಪ್ರಿನ್ಸಿಪಲ್ ಎಲ್ಲ ಈಜ್ಗೆ ಹಾಕ್ತಾರೆ. ಯಾಕಪ್ಪ ಇಷ್ಟು ಲೇಟು ಅಂದರೆ ಕೇಳೋರಿಗೆ ಕೇಳೋಲ್ಲ, ಪೇರೆಂಟ್ಸ್ ಕರ್ಕೊಬರೋಗಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳೋಣ, ಕಡ್ಡಿಪೋದವ್ರಿಗೆ ಕೇಳೋರು ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ. ಎಷ್ಟೇ ಲೆಟ್ರ್ ಕೊಟ್ಟರು ಏನೂ ಇಲ್ಲ ಇವ್ರಿಗೆ. ಕರೆಕ್ಟ್ ಟೈಮ್ ಬಸ್ ಇಲ್ಲ. ಆಮೇಲೆ ಹುಡುಗಿರು ಫ್ರೀ ಮಾಡೋರೆ ಅಂತ ಅವ್ರಿಗೆ ಸ್ಟಾಪೇ ಕೊಡೋಲ್ಲ. ಅವ್ರಿಗೆಲ್ಲ ಸ್ಟಾಪ್ ಕೊಡಬೇಕು. ಅವರು ಕಾಲೇಜ್ ತಾನೇ ಹೋಗ್ತಾ ಇರೋದು, ಅವ್ರು ಮುಂದೆ ಭವಿಷ್ಯ ಕಟ್ತಾನೆ ಹೋಗ್ತಾ ಇರೋದು. ಅವರು ಕಾಲೇಜ್ಗೆ ಹೋಗ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಬಸ್ಗವ್ರಿಗೆ. ಅಂದಾಜು ಯಾರು ರೂಟಲ್ಲೂ ಬಸ್ ಇಲ್ಲ ಕರೆಕ್ಟಾಗಿ. ಈಗ ನಮ್ಗೆ ಮದ್ದೂರು ರೂಟ್ ಹೋಗ್ತೇವೆ, ಮದ್ದೂರು ರೂಟ್ ಇಲ್ಲ, ಸಡ್ಲೇ ಇಲ್ಲ. ಮದ್ದೂರು ಸಡ್ಲೆಲ್ಲ ಬಸ್ಸೇ ಇಲ್ಲ ಅಣ್ಣ. ಅಣ್ಣ ಬೆಳಗ್ಗೆ 8 ಗಂಟೆಗೆ ಬಂದರೆ ಕಾಲೇಜು 10:30 ಮೇಲೆ ಆಗೋದು. 10:30 ಒಳಗಡೆ ನಾವು ಯಾವತ್ತು ಹೋಗಿಲ್ಲ ನಾವು. ಕರೆಕ್ಟ್ ಟೈಮ್ ಬಸ್ಸೇ ಇಲ್ಲ. ಆಮೇಲೆ ಡ್ರೈವರ್ಗಳು ಮಿರರ್ ಇರೋದಕ್ಕೆ ಮಿರರ್ ನೋಡ್ಕೊಂಡು ನಿಲ್ಸ್ಬೇಕಾನೆ. ಗಂಡು ಮಕ್ಳು ಹೊತ್ತಿದ್ರೆ ಹೊಂಟೋಗೋದು, ಡೋರ್ ಹಾಕ್ಬಿಡೋದು. ಆಮೇಲೆ ಜನ ರಸ್ತಿದ್ರೆ ಇಂಜರಿ ಡೋರ್ ಹಾಕ್ಬಿಟ್ಟು ಮುಂಚೆ ಕಾಲಿಲ್ವ ನಡ್ಕೋಗ್ರಿ ಅನ್ನೋದು. ಅದೆಲ್ಲ ಹೇಳ್ಬೇಕಣ್ಣ. ಗೌರ್ಮೆಂಟ್ ಬಸ್ಸು ಅವ್ನು ಇಷ್ಟ ಬಂದಂಗೆ ನಿಲ್ಸ್ಬೇಕು, ಅವ್ನು ಸಂಬಳ ತಗೊಳಕ್ ಬರ್ತಿರೋದು. ಅದು ಬಿಟ್ಬಿಟ್ಟು ನಮ್ದು ಬಸ್ ಅನ್ನೋರಂಗಡೋರು ಮುಂಚೆ ಕಾಲಿಲ್ವ ನಡ್ಕೋಗೋದ ಬನ್ನಿ ಅಂತಾರೆ. ಅದೆಲ್ಲ ನಾವೇ ಅವ್ರೇನು ಕೇಳ್ಬೇಕು? ಹೆಣ್ಮಕ್ಳು ಇದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗೋದು. ಏನಕ್ಕೆ ಫ್ರೀ ಮಾಡಿಲ್ವಾ? ಸಿದ್ದರಾಮಯ್ಯ ದುಡ್ಡು ಕೊಡ್ತಲ್ವ ಅವ್ರಿಗೆ? ಹೆಣ್ಮಕ್ಳು ಹಚ್ಚಿಸ್ಬೇಕಣ್ಣ. ಅವರು ಮನೆಯವ್ರು ಕಳಿಸ್ತಾ ಇರೋದು, ಓದಿ ಅವಳು ಭವಿಷ್ಯ ಅವಳು ಕಟ್ಕೊಳ್ಳಿ ಅಂತ ಮನೆಯಿಂದ ಕಳಿಸ್ತಾ ಇದಾರೆ ಅಣ್ಣ. ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅನ್ನೋದು. ಅಣ್ಣ ನಾನೇ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಮಾತಾಡಿದ್ರು. ಪೊಲೀಸ್ ಆಯ್ತು ಸರಿ ಮುಡು ಮಗ ಹೋಗು ಅಂದ್ರು ಅಣ್ಣ. ಕಾನೂನು ಎಲ್ಲರೂ ಹೋಗಿದ್ದು ಅಣ್ಣ. ಮಿರರಲ್ಲಿ ನೋಡೋದೇ ಇಲ್ಲ, ಸುಮ್ಮನೆ ಎಷ್ಟು ಮೇಲೆ ಕಾಲ್ ಮಾಡುತ್ತಾರೆ.
ಬಸ್ನಲ್ಲಿ 80 ಜನ ಬರುವಂಥ ಕೆಪಾಸಿಟಿ ಇದ್ರೆ 100-150 ಜನ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ಇವತ್ತು 1-1.5 ಗಂಟೆಗಳ ಕಾಲ ಅವರು ತಿಂಡಿ ತಿಂದಲೇ ಬಂದು ಬಸ್ ಸ್ಟಾಪಲ್ಲಿ ಕಾಯುವಂಥ ಪರಿಸ್ಥಿತಿ ಎದುರಾಗಿದೆ ಸರ್. ದಯವಿಟ್ಟು ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೇವೆ. ಏನು ನಾವು ನನಗೆ ಅದಕ್ಕೆ ಕೊಡ್ತೇವೆ ಸರ್, ನೀವು ಕೊಡಿ, ದಯವಿಟ್ಟು ಕೊಟ್ಟರೆ ಮಾರ್ಗದಲ್ಲಿ ನಾನು ಸಮೀಕ್ಷೆ ಮಾಡಿ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.